ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಸ್ ಲೈಫ್ ಸ್ಟೈಲ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಸಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸಂಡೇ ಇವತ್ತು ಏನಪ್ಪ ಅಂದರೆ ನಾವು ನೆಕ್ಸ್ಟ್ ವೀಕ್ ನಮ್ಮ ಆ್ಯನಿವರ್ಸರಿ ಇರೋದ್ರಿಂದ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಶಾಪಿಂಗ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ನಮ್ಮ ಬಸವೇಶ್ವರ ನಗರಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಈ ಸಲ. ನೋಡೋಣ ಎಲ್ಲೆಲ್ಲಿ ಏನೇನು ತೊಗೊಳ್ತೀವಿ ಅಂತ ಗೊತ್ತಿಲ್ಲ. ಬನ್ನಿ ಹೋಗೋಣ. ಫ್ರೆಂಡ್ಸ್, ಹಾಗೆ ನಾವು ದೊಡ್ಡ ದೊಡ್ಡ ಒಕೇಶನ್ಸ್ಗೆ ಎಲ್ಲ ತೊಗೊಳ್ಳೋದು ಚಿಕ್ಕಪೇಟೆಗೆ ಹೋಗಿ ತೊಗೊಳ್ತಾ ಇರ್ತೀವಿ. ಈ ಥರ ಬರ್ಡೇಗೆ ಆಗಿರ್ಬೋದು ಅಥವಾ ಆ್ಯನಿವರ್ಸರಿಗೆ ಆಗಿರ್ಬೋದು ನಾನು ಶಾಪಿಂಗ್ ಮಾಡೋದೆಲ್ಲ ಬಸವೇಶ್ವರ ನಗರ ಶಾಪಿಂಗ್ ಮಾಡ್ತೀನಿ. ನಮ್ಮ ಬಸವೇಶ್ವರ ನಗರ ಕೂಡ ತುಂಬ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಶೋರೂಮ್ಸ್ ಕೂಡ ಇದೆ. ಫ್ರೆಂಡ್ಸ್, ಹಾಗೆ ಪ್ರತಿ ವರ್ಷ ನಮ್ಮ ಯಜಮಾನರು ನನಗೆ ಆ್ಯನಿವರ್ಸರಿಗೆ ಅಂತ ಸ್ಯಾರೀಸ್ ಕೊಡಿಸ್ತಾನೆ ಇರ್ತಾರೆ. ಇದು ಮದುವೆ ಆದಾಗಿಂದನೂ ಕೂಡ ಫಸ್ಟ್ ಇಯರಿಂದನೂ ನನಗೆ ಸ್ಯಾರಿ ತೊಗೊಳ್ಳೇಬೇಕು. ನನಗೆ ಸ್ಯಾರಿ ಬೇಡ ಅಂತ ಅಂದ್ಕೊಂಡೆ ಈ ವರ್ಷ. ಬಟ್ ನಮ್ಮ ಯಜಮಾನರು ಇಲ್ಲ, ಸ್ಯಾರಿ ತೊಗೊಳ್ಳೇಬೇಕು, ತಗೋ ಅಂತೇಳಿ ಕೊಡಿಸಿದ್ರು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ತುಂಬ ಕಾಸ್ಟ್ಲಿ ಸ್ಯಾರೀಸ್ ಎಲ್ಲ ಬೇಡ, ಈ ಸ್ವಲ್ಪ ಸಿಂಪಲ್ ಸ್ಯಾರೀಸ್ನ ತೊಗೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಶಾಪಿಗೆ ಹೋಗ್ತಾ ಇದ್ದೀನಿ. ಯಾವ ಶಾಪ್ ಹೋಗ್ತೀನಿ ಅಂತಲೂ ಗೊತ್ತಿಲ್ಲ, ನೋಡೋಣ. ಫ್ರೆಂಡ್ಸ್, ಹಾಗೆ ಸ್ಯಾರಿ ಶಾಪಿಗೆ ಬಂದಮೇಲೆ ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಇತ್ತು. ಇದು ನಮ್ಮ ಬಸವೇಶ್ವರ ನಗರಲ್ಲಿ ಇರೋದು. ಈ ನೇಮ್ ಮರ್ತೋಗಿದ್ದೀನಿ, ಶಾಪ್ ನೇಮು. ನೆಕ್ಸ್ಟು ತೊಗೊಳ್ಳುವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಟ್ ಇಲ್ಲಿನ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಪ್ರತಿ ಸಲ ನಾನು ತೊಗೊಂಡು ಸಿಂಪಲ್ ಸ್ಯಾರೀಸ್ನ ಇಲ್ಲೇ ತೊಗೊಳಕ್ಕೆ ಪ್ರಿಫರ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಕಾಟನ್ ಆಗಿರ್ಬೋದು, ಮಾಮೂಲಿ ಸಿಂಪಲ್ ಸ್ಯಾರೀಸ್ ಬೇಕಂದರೆ ಇಲ್ಲಿ ಬರ್ಬೋದು. ನಂಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿನ ಸ್ಯಾರಿಗಳು. ನಾನು ಈಗ ಸ್ಯಾರೀಸ್ನೆಲ್ಲ ನೋಡ್ತಾ ಇದ್ದೀನಿ. ನೋಡೋಣ ಯಾವ ಸ್ಯಾರಿ ತೊಗೋತೀನಿ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ಹಾಗೆ ನಾನು ಇಲ್ಲಿ ಸ್ಯಾರೀಸ್ನೆಲ್ಲ ನೋಡ್ತಾ ಇದ್ದೆ. ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಹಾಗೆ ಏನಾಯ್ತು ಅಂದರೆ ಒಂದು ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಇನ್ನೇನು ತೊಗೊಂಡು ಬರೋಣ ಅನ್ನೋಷ್ಟೊತ್ತಿಗೆ ನಮ್ಮ ಯಜಮಾನ್ರು ಒಂದು ಸ್ಯಾರಿನ ಅಲ್ಲಿಂದ ಒಂದು ಪಿಕ್ ಮಾಡಿದ್ರು. ಅದು ತುಂಬಾ ಚೆನ್ನಾಗಿತ್ತು ನಾನು ಸೆಲೆಕ್ಟ್ ಮಾಡಿದ್ರಲ್ಲಿ. ಸೊ ಅದನ್ನ ನಾನು ತೊಗೊಂಡೆ. ಅದು ಯಾವ ಸ್ಯಾರಿ ಅಂದರೆ ನೀವು ನನ್ನ ಆ್ಯನಿವರ್ಸರಿ ವ್ಲಾಗಲ್ಲಿ ನೋಡ್ಬೋದು. ನನ್ನ ಸ್ಯಾರಿ ಶಾಪಿಂಗ್ ಎಲ್ಲ ಮುಗೀತು. ನೆಕ್ಸ್ಟ್ ನಾನು ಹೋಗಿದ್ದು ನಮ್ಮ ಯಜಮಾನ್ರಿಗೆ ಬಟ್ಟೆ ತೊಗೋಣ ಅಂತ ಹೋಗಿದ್ದೆ. ನಾವು ಹೋಗಿದ್ದು ಮಿಸ್ಚೀಫ್ಗೆ. ಇಲ್ಲಿ ಮೆನ್ಸ್ಗೆ ಆಗಿರ್ಬೋದು, ವುಮೆನ್ಸ್ಗೆ ಆಗಿರ್ಬೋದು, ಹಾಗೆ ಮಕ್ಕಳಿಗೆ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಇಲ್ಲಿದೆ ಕಲೆಕ್ಷನ್ಸ್ ಹೇಗಿರುತ್ತೆ ಅಂತ. ಹಾಗೆ ನನ್ನ ಹಸ್ಬೆಂಡ್ ಬಂದು ಪ್ರತಿ ಸಲ ಪರ್ಚೇಸಿಂಗ್ ಮಾಡಬೇಕು ಅಂದರೆ ಮಿಸ್ಚೀಫ್ಗೆ ಬರ್ತಿರ್ತಾರೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಕೂಡ ಸಿಗುತ್ತೆ ಅಂತ ಅವರು ಇಲ್ಲಿಗೆ ಪ್ರಿಫರ್ ಮಾಡೋದು. ನನ್ನ ಹಸ್ಬೆಂಡೆಲ್ಲ ಶಾಪಿಂಗ್ ಎಲ್ಲ ಆಯಿತು. ಈಗ ನಾನು ಫಸ್ಟ್ ಫ್ಲೋರ್ ಬಂದಿದ್ದೆ. ಸ್ವಲ್ಪ ವೆಸ್ಟರ್ನ್ಸ್ ವೇರ್ ನೋಡೋಣ ಅಂತ. ಪ್ರತಿ ಸಲ ನಾನು ಇಲ್ಲೇ ತೊಗೊಳ್ಳೋ ವೆಸ್ಟರ್ನ್ ವೇರ್ ಕೂಡ ಚೆನ್ನಾಗಿರುತ್ತೆ. ಕಲೆಕ್ಷನ್ಸು ಹಾಗೆ ಇರುತ್ತೆ. ಸ್ವಲ್ಪ ಪ್ರೈಸ್ ಕೂಡ ಕಾಸ್ಟ್ಲಿ ಆಗಿರುತ್ತೆ. ನೋಡೋಣ ಯಾವ್ದು ತೊಗೊಳ್ತೀನಿ. ಹಾಗೆ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತು. ಬಟ್ ನಾನು ನನ್ನ ಬರ್ಡೇಗೆ ಆಗಿರ್ಬೋದು, ಪಾಪು ಬರ್ಡೇಗೆ ಆಗಿರ್ಬೋದು, ನಾನು ಅಲ್ಲೇ ಹೋಗಿ ತೊಗೊಂಡೆ. ಅದೇ ಕಲೆಕ್ಷನ್ಸ್ ಇತ್ತು ಅಂತ ನಾನು ತೊಗೊಳಕ್ಕೆ ಹೋಗಿಲ್ಲ. ನೆಕ್ಸ್ಟ್ ಈಗ ಪಾಪು ಬಟ್ಟೆ ತೊಗೋಣ ಅಂತ ಪಾಪು ಬಟ್ಟೆ ತೊಗೋತಾ ಇದ್ವಿ. ಅವಳಿಗೂ ಅಷ್ಟೇ ನಮ್ಮ ಆ್ಯನಿವರ್ಸರಿಗೆ ಆಗಿರ್ಬೋದು, ನನ್ನ ಬರ್ಡೇಗೆ ನನ್ನ ಹಸ್ಬೆಂಡ್ ಬರ್ತಡೇಗೆ ಆಗಿರ್ಬೋದು ಅವ್ರಿಗೂ ಕೂಡ ಶಾಪಿಂಗ್ ಮಾಡ್ತಾ ಇರ್ತೀವಿ. ಅದಾದಮೇಲೆ ಈಗ ನಾವು ನ್ಯಾಚುರಲ್ಸ್ ಬಂದಿದ್ವಿ. ನ್ಯಾಚುರಲ್ಸಲ್ಲಿ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಪಾಪು ಬರ್ತಾ ಹೇಳಿದ್ಲು. ಮಮ್ಮಿ ಐಸ್ ಕ್ರೀಮ್ ಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಅವಳಿಗೆ ಐಸ್ ಕ್ರೀಮ್ ತುಂಬಾ ಇಷ್ಟಪಡ್ತಾಳೆ. ಹಾಗಾಗಿ ನಾನು ನ್ಯಾಚುರಲ್ಸಲ್ಲಿ ತೊಗೊಳ್ಳೋಣ, ತುಂಬ ದಿನ ಆಗಿತ್ತು ಅಂತೇಳಿ ಅಲ್ಲೂ ಕೂಡ ಐಸ್ ಕ್ರೀಮ್ ತೊಗೊಂಡು ಹಾಗೆ ಬಂದ್ವಿ. ಹಾಗೆ ನ್ಯಾಚುರಲ್ಸಲ್ಲಿ ಐಸ್ ಕ್ರೀಮ್ ಯಾರಿಗೆ ಇಷ್ಟ ಆಗುತ್ತೆ ಅನ್ನೋದು ಕೂಡ ಕಾಮೆಂಟ್ ಮಾಡಿ, ನನಗೂ ಗೊತ್ತಾಗುತ್ತೆ. ಪ್ಲಸ್ ಹಾಗೆ ನೋಡೋದಲ್ಲ, ಇದಾಗಿತ್ತು ನನ್ನ ಸಿಂಪಲ್ ಶಾಪಿಂಗ್ ವ್ಲಾಗ್. ನಿಮಗೂ ಕೂಡ ನನ್ನ ಶಾಪಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬೈ. ಥ್ಯಾಂಕ್ಸ್ ಫಾರ್ ವಾಚಿಂಗ್.